ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳೇ ಆಗಿದೆ ನಾನು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದೆ. ಸೊ ಹಿಯರ್ ಐ ಆಮ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಏನು ವಿಡಿಯೋ ಅಂತಂದರೆ ನಾವು ಹಸ್ಬೆಂಡ್ ಮನೇಲಿ ಗೌರಿ ಪೂಜೆ ಮಾಡ್ತಾ ಇರೋದು. ಸೊ ಫಸ್ಟ್ ಹಬ್ಬ ನನಗೆ ಇಲ್ಲಿ ಗೌರಿ ಹಬ್ಬ. ಸೊ ಇಲ್ಲಿ ರಿಚುವಲ್ಸ್ನ ಫಾಲೋ ಮಾಡ್ತಾ ಇದ್ದೀನಿ. ಖುಷಿ ಆಗ್ತಾಯಿದೆ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಗೌರಿನ ಹೋಗಿ ಹಳ್ಳದಲ್ಲಿ ತೊಗೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡಿ ಮತ್ತು ಸಂಜೆ ಹಳ್ಳಕ್ಕೇ ಅದನ್ನು ಬಿಡೋದು. ತುಂಬಾ ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು ಪೂಜೆ ಎಲ್ಲ ಮಾಡೋಕ್ಕೆ. ಸೊ ನಾವೆಲ್ಲ ಮನೆಯವರೆಲ್ಲ ಹೋಗಿ ಪೂಜೆ ಮಾಡ್ತಾ ಇದ್ದೀವಿ. ತೋಟದೊಳಗೇ ಹಳ್ಳ ಹರಿತಾ ಇರುತ್ತಲ್ವ, ಅಲ್ಲಿ ಮಾಡ್ತಾ ಇರೋದು. ಅತ್ತೆ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಹೇಗೆ ಮಾಡಬೇಕು ಅಂತ. ಎಲ್ಲ ರೆಡಿ ಮಾಡಿಕೊಟ್ರು ಅವರು ಪೂಜೆಗೆ. ನಾನು ಮತ್ತು ನನ್ನ ನಾದಿನಿ ಪೂಜೆ ಮಾಡಿಬಿಟ್ಟು ಅದನ್ನು ತೊಗೊಂಡು ಬಂದ್ವಿ. ಗೌರಿನ ಮನೆಗೆ ತಂದಿಟ್ಟು ಪೂಜೆ ಮಾಡಿ ಮತ್ತು ಸಂಜೆ ಅದಕ್ಕೆ ಎಡೆ ಎಲ್ಲ ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡಿ ಸ್ವೀಟ್ ಏನಾದರೂ ಹೋಳಿಗೆ ಎಲ್ಲ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ಅನಿಸ್ತು. ಫಸ್ಟ್ ಟೈಮು ವೆಜ್ ಅಡುಗೆ ಮಾಡಿಬಿಟ್ಟು ಹಬ್ಬ ಮಾಡ್ತಾಯಿದ್ದೀವಿ. ಯೂಶ್ವಲಿ ಎಲ್ಲ ಹಬ್ಬಕ್ಕೂ ನಾನ್ ವೆಜ್ಜೇ ಇರುತ್ತೆ. ಫಸ್ಟ್ ಟೈಮ್ ಸ್ವೀಟ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಅನಿಸ್ತಾ ಇದೆ.
ಸೊ ನೋಡ್ತಾ ಇದ್ದೀರಲ್ಲ, ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ಪೂಜೆ ಎಲ್ಲ ಮಾಡಿ ಅದನ್ನು ಮನೆಗೆ ತೊಗೊಂಡು ಬರೋದು. ತುಂಬ ಚೆನ್ನಾಗಿ ಅನಿಸ್ತು ತೋಟದೊಳಗಡೆ ಹೋಗಿ ಈ ಥರ ಎಲ್ಲ. ನಾವು ಆ್ಯಕ್ಚುಲಿ ಅಮ್ಮ ಮನೆಯಲ್ಲಿ ನಾಗರು ಪೂಜೆ ಮಾಡೋದು. ಅಂದರೆ ನಾಗರ ಪಂಚಮಿ ಥರನೇ ಹುತ್ತಕ್ಕೆ ಅಥವಾ ನಾಗರ ಕಲ್ಲಿಗೆ ಹಾಲೆರೆದು ಆ ಥರ ಗೌರಿ ಹಾಡು ಎಲ್ಲ ಕಟ್ಕೊಂಡು ಈ ಥರ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಹೊಸ ಎಕ್ಸ್ಪೀರಿಯೆನ್ಸು, ಖುಷಿ ಆಯಿತು. ಒಂದು ಪಾಸಿಟಿವ್ ವೈಬು ಚೆನ್ನಾಗಿ ಅನಿಸ್ತು. ಸೊ ಇವಾಗ ಗೌರಿನ ಕರ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಮನೆಗೆ ತೊಗೊಂಡು ಬಂದಿಟ್ಟು ಪೂಜೆ ಮಾಡಿ ಅದಕ್ಕೆ ಧೂಪ ಹಾಕಬೇಕು. 2 ನೈವೇದ್ಯ ಮಾಡಬೇಕು, ಅಡುಗೆ ಎಲ್ಲ ಮಾಡಿ, ವೆಜ್ ಅಡುಗೆ. ಸೊ ಅದು ನಮ್ಮ ಹಸ್ಬೆಂಡ್ ಚಿಕ್ಕಪ್ಪ ಅವ್ರ ಮನೆ. ಅವರ ತೋಟದೊಳಗಡೆ ಹಳ್ಳದಲ್ಲಿ ಹೋಗಿರೋದು ನೀರು, ಅಲ್ಲಿಂದ ತೊಗೊಂಡು ಬಂದಿದ್ದು. ಸೊ ಈ ಥರ ನಾವು ಗೌರಿನ ತೊಗೊಂಡು ಬಂದು ಪೂಜೆ ಮಾಡಿದ್ದು. ಸೊ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರ ಎಲ್ಲ ವಿಷಸ್ ನಿಮಗೆ ಫುಲ್ಫಿಲ್ ಆಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.